ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಟೆಕ್ ನ್ಯೂಸ್ ಎಪಿಸೋಡ್ 867ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಬಂದ್ಬಿಟ್ಟು ಇವತ್ತೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ, ಒನ್ ಪ್ಲಸ್ ಮೊಬೈಲ್ಸ್ನ ಪರ್ಚೇಸ್ ಮಾಡಬೇಡಿ ಅಂತೇಳಿ. ನಿಮಗೆ ಟೈಮ್ ಇತ್ತು ಅಂದರೆ ಆದಷ್ಟು ಈ ವಿಡಿಯೋ ನೋಡೋದಕ್ಕೆ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಇನ್ಫಾರ್ಮೇಟಿವ್ ವಿಡಿಯೋ ಅಂತಲೇ ಹೇಳ್ಬೋದು. ಈ ವಿಡಿಯೋನ ನೀವೇನಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಈ ವಿಡಿಯೋಗೆ ಸಂಬಂಧಪಟ್ಟ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಈ ಒಂದು ವಿಡಿಯೋನ ನೋಡಬಹುದು. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಹಾನರ್ ಇಂದ. ಹಾನರ್ ಕಂಪ್ನಿಯವರು ಹಾನರ್ 200 ಸೀರೀಸ್ ನ ಅಫಿಷಿಯಲ್ ಆಗಿ ಜೂನ್ 12ನೇ ತಾರೀಕು ಲಾಂಚ್ ಮಾಡ್ತಿದ್ದಾರೆ. ಪ್ಯಾರಿಸ್ ಅಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಈ ಒಂದು ಮೊಬೈಲ್ ಗ್ಲೋಬಲ್ ಆಗಿ ಲಾಂಚ್ ಆಗುತ್ತೆ. ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ನನಗೆ ಅನಿಸ್ತಂಗೆ 100% ಲಾಂಚ್ ಆಗೋ ಚಾನ್ಸಸ್ ಕೂಡ ಇದೆ. ಈ ಮೊಬೈಲ್ ಅಲ್ಲಿ ಫಸ್ಟ್ ಟೈಮ್ ಎಐ ಆರ್ಕಿಟೆಕ್ಚರ್ ಡೆವಲಪ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಅದರಲ್ಲೂ ಕೂಡ ಮೇನ್ ಆಗಿ ಕ್ಯಾಮ್ರಾದಲ್ಲಿ ನಾವು ತುಂಬಾ ಎಐ ಫೀಚರ್ಸ್ ನ ಇನ್ಕ್ಲೂಡ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಹಾನರ್ ಕಂಪ್ನಿಯವರು ಹೇಳ್ತಾ ಇದ್ದಾರೆ. ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರೋ ಇರೋ ಗೊತ್ತಿಲ್ಲ. ಲಾಂಚ್ ಮಾಡಿದ್ರು ಕೂಡ ಪ್ರೈಸ್ ಅಂತೂ ನಿಮಗೆ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ಅಂತಾನೆ ಹೇಳ್ಬೋದು. ಟೋಟಲ್ ಆಗಿ ಇವರು ಎರಡು ಮೊಬೈಲ್ಸ್ ನ ಲಾಂಚ್ ಮಾಡ್ತಿದ್ದಾರೆ, ಹಾನರ್ 200 ಹಾಗೆ ಬಂದ್ಬಿಟ್ಟು 200 ಪ್ರೋ ಅಂತೇಳಿ. ಡಿಸೈನ್ ಕೂಡ ನೋಡೋದಕ್ಕೆ ಒಂದು ಸ್ವಲ್ಪ ಯೂನಿಕ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ನೋಡೋಣಂತೆ ಜೂನ್ 12ನೇ ತಾರೀಕು ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನೋಡ್ಕೊಂಡ್ರೆ ನಮಗೆ ನಥಿಂಗ್ ಇಂದ ನಥಿಂಗ್ ಫೋನ್ 3 ಈ ಒಂದು ಮೊಬೈಲ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇವಾಗ ಈ ಮೊಬೈಲ್ ಗೆ ಸಂಬಂಧಪಟ್ಟ ಒಂದು ಸ್ವಲ್ಪ ಫೋಟೋಸ್ ಆದ್ರೆ ರಿವೀಲ್ ಆಗಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಮಗೆ ಡಿಸೈನ್ ಅಲ್ಲಿ ಏನ್ ಗೊತ್ತಾಗುತ್ತೆ ಬ್ರೋ, ಫಿಸಿಕಲ್ ಆಗಿ ಇವ್ರೇನ್ ಮೇಜರ್ ಆಗಿ ಚೇಂಜಸ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಾವು ಅನ್ಕೋಬಹುದು. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ರೈಟ್ ಸೈಡ್ ಅಲ್ಲಿ ನೋಡ್ಕೊಂಡ್ರೆ ಇನ್ನ ಒಂದು ಎಕ್ಸ್ಟ್ರಾ ಬಟನ್ ಆಡ್ ಆಗಿದೆ ಅಂತಾನೆ ಹೇಳ್ಬೋದು. ಇದು ಬಂದ್ಬಿಟ್ಟು ಆಕ್ಷನ್ ಬಟನ್. ಐಫೋನ್ಸ್ ಅಲ್ಲಿ ನಿಮಗೆ ಇರುತ್ತಲ್ಲ ಆಕ್ಷನ್ ಬಟನ್, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಶಾರ್ಟ್ ಕಟ್ ಕೀ ಅಂತಾನೆ ಹೇಳ್ಬೋದು. ಸೇಮ್ ಅದೇ ತರ ಬಟನ್ ನಿಮಗೆ ನಥಿಂಗ್ ಫೋನ್ 3 ಅಲ್ಲೂ ಕೂಡ ಇರುತ್ತೆ. ಮೇಜರ್ ಆಗಿ ಇವರು ಆಪಲ್ ಕಂಪ್ನಿನ ತುಂಬಾ ಮಟ್ಟಿಗೆ ಫಾಲೋ ಆಗ್ತಾರೆ ಅಂತಾನೆ ಹೇಳ್ಬೋದು. ಆಪಲ್ ಕಂಪ್ನಿಯವರು ಐಫೋನ್ಸ್ ಅಲ್ಲಿ ಮೇಜರ್ ಆಗಿ ಏನೇನ್ ಚೇಂಜಸ್ ಮಾಡ್ತಾರೋ, ನಥಿಂಗ್ ಕಂಪ್ನಿಯವರು ಕೂಡ ಲೈಟ್ ಆಗಿ ಆ ಒಂದು ಫೀಚರ್ಸ್ ನ ಇನ್ಕ್ಲೂಡ್ ಮಾಡ್ತಿದ್ದಾರೆ. ಅದು ಒಂದು ರೀತಿ ಒಳ್ಳೇದಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ಎಲ್ಲರೂ ಕೂಡ ಐಫೋನ್ಸ್ ತಗೊಳೋದಿಕ್ಕಾಗೋದಿಲ್ಲ. ಸೊ ಐಫೋನ್ಸ್ ಅಲ್ಲಿರೋ ಫೀಚರ್ಸ್ ನ ಯೂಸ್ ಮಾಡಬೇಕು, ಆ ಒಂದು ಎಕ್ಸ್ಪೀರಿಯನ್ಸ್ ಇರಬೇಕು ಅಂದ್ರೆ ನಥಿಂಗ್ ಫೋನ್ ತಗೊಂಡ್ರೆ ಒಂದು ಸ್ವಲ್ಪ ಆ ಒಂದು ಎಕ್ಸ್ಪೀರಿಯನ್ಸ್ ನ ನಾವು ಕೂಡ ಫೀಲ್ ಮಾಡಬಹುದು. ಜಸ್ಟ್ ಈ ಒಂದು ಇಮೇಜಸ್ ಹೊರಗೆ ಬಂದಿದೆ, ಎಲ್ಲ ಇಮೇಜಸ್ ಅಲ್ಲೂ ಕೂಡ ಒಂದೊಂದು ಬಟನ್ ಎಕ್ಸ್ಟ್ರಾ ಆದ್ರೆ ಆಡ್ ಮಾಡಿದ್ದಾರೆ. ಈ ಮೊಬೈಲ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇವಾಗ ಈ ಒಂದು ಇಮೇಜಸ್ ಲೀಕ್ ಆಗಿದೆ. ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಇಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಸೀರೀಸ್ ನ ರೀಸೆಂಟ್ ಆಗಿ ಲಾಂಚ್ ಮಾಡಿದ್ರು. ಇವಾಗ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಅಲ್ಲಿ ಒಂದು ಹೊಸ ಕಲರ್ ನ ಆಡ್ ಮಾಡಿದ್ದಾರೆ, ಮಾರ್ಬಲ್ ಗ್ರೇ ಅಂತೇಳಿ. ನೋಡೋದಕ್ಕೆ ಮಾತ್ರ ತುಂಬಾ ಡೀಸೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಯಾರಾದ್ರೂ S24 ಅಲ್ಲಿ ಒಂದು ಹೊಸ ಕಲರ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ಒಂದು ಕಲರ್ ನ ಟ್ರೈ ಮಾಡಿ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಗೂಗಲ್ ಇಂದ. ಗೂಗಲ್ ಕಂಪ್ನಿಯವರು ಆಂಡ್ರಾಯ್ಡ್ 15 ಅಲ್ಲಿ ಹೊಸ ಫೀಚರ್ಸ್ ನ ಆಡ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಈ ವರ್ಷ ನಮಗೆ ತುಂಬಾ ಹೊಸ ಫೀಚರ್ಸ್ ಆದ್ರೆ ಸಿಗುತ್ತೆ. ಇವಾಗ ಇನ್ನ ಒಂದು ಹೊಸ ಫೀಚರ್ ಗೆ ಸಂಬಂಧಪಟ್ಟ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಹೊರಗೆ ಬಂದಿದೆ, ಆಂಟಿ ಥೆಫ್ಟ್ ಪ್ರೊಟೆಕ್ಷನ್ ಅಂತೇಳಿ. ಇದು ಮಾತ್ರ ಸೂಪರ್ ಅಂದ್ರೆ ಸೂಪರ್ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ನಾರ್ಮಲ್ ಆಗಿ ಮೊಬೈಲ್ ಕಳ್ತನ ಆಗ್ತಾ ಇರುತ್ತೆ. ಫಸ್ಟ್ ಕಳ್ಳರು ಏನ್ ಮಾಡ್ತಾರೆ, ಮೊಬೈಲ್ ಕಸ್ಕೊಂಡು ಓಡೋಗ್ಬಿಡ್ತಾರೆ. ಆಮೇಲೆ ಅವ್ರು ಏನಾದ್ರೂ ಸ್ವಿಚ್ ಆಫ್ ಮಾಡಿದ್ರು ಅಂದ್ರೆ ಆ ಮೊಬೈಲ್ ಎಲ್ಲಿದೆ ಅಂತ ನಾವು ಫೈಂಡ್ ಔಟ್ ಮಾಡೋದು ಕೂಡ ಕಷ್ಟ ಆಗುತ್ತೆ. ಇವಾಗ ಆಂಡ್ರಾಯ್ಡ್ 15 ಅಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಒಂದು ಹೊಸ ಟೆಕ್ನಾಲಜಿನ ಇನ್ಕ್ಲೂಡ್ ಮಾಡ್ತಿದ್ದಾರೆ. ಈ ಒಂದು ಟೆಕ್ನಾಲಜಿ ಏನ್ ಮಾಡುತ್ತೆ ಅಂದ್ರೆ ಮೊಬೈಲ್ ಇರೋ ಸೆನ್ಸಾರ್ ನೇ ಯೂಸ್ ಮಾಡ್ಕೊಂಡು ಇವಾಗ ಕಳ್ಳ ಏನಾದ್ರೂ ಮೊಬೈಲ್ ಕಸ್ಕೊಂಡು ಓಡೋದ ಅಂದ್ರೆ ಈ ಒಂದು ಸೆನ್ಸಾರ್ಸ್ ಡಿಟೆಕ್ಟ್ ಮಾಡುತ್ತೆ, ಓ ಈ ಮೊಬೈಲ್ ಇಟ್ಕೊಂಡು ಯಾರೋ ಓಡೋಗ್ತಿದ್ದಾರೆ ಅಂತೇಳಿ. ನಾವಾಗ ಆಟೋಮೆಟಿಕ್ ಆಗಿ ಮೊಬೈಲ್ ಲಾಕ್ ಆಗುತ್ತೆ ಅಂತಾನೆ ಹೇಳ್ಬೋದು. ಲಾಕ್ ಆಗಿದ್ದಾದ್ಮೇಲೆ ಅನ್ಲಾಕ್ ಮಾಡಬೇಕು ಅಂದ್ರೆ 100% ಫೇಸ್ ಐಡಿ ಆದ್ರೂ ಕೊಡ್ಬೇಕು, ಇಲ್ಲ ಅಂದ್ರೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಆದ್ರೂ ಕೊಡ್ಬೇಕು. ಆವಾಗಷ್ಟೇ ಮೊಬೈಲ್ ವರ್ಕ್ ಆಗುತ್ತೆ, ಹಾಗೆ ಬಂದ್ಬಿಟ್ಟು ಅನ್ಲಾಕ್ ಆಗುತ್ತೆ. ಇಲ್ಲ ಅಂದ್ರೆ ಅನ್ಲಾಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಈ ಫೀಚರ್ ಬಗ್ಗೆ ಕೇಳಿದ್ದಾದ್ಮೇಲೆ ನನಗಂತೂ ತುಂಬಾ ಖುಷಿ ಆಯ್ತು ಅಂತಾನೆ ಹೇಳ್ಬೋದು. ಏನೋ ಒಂದು ಹೊಸ ಟೆಕ್ನಾಲಜಿನ ಇನ್ಕ್ಲೂಡ್ ಮಾಡ್ತಿದ್ದಾರೆ. ಪ್ರೈವೇಸಿ ವಿಷಯದಲ್ಲೂ ಕೂಡ ತುಂಬಾನೇ ಸ್ಟ್ರಾಂಗ್ ಮಾಡ್ತಿದ್ದಾರೆ. ಹಾಗೆ ಬಂದ್ಬಿಟ್ಟು ನನಗೆ ಅನಿಸ್ತಂಗೆ ರೀಸೆಂಟ್ ಆಗಿ ಒಂದು ಟೆಕ್ ನ್ಯೂಸ್ ಅಲ್ಲೂ ಕೂಡ ಹೇಳಿದ್ದೆ, ಗೂಗಲ್ ಕಂಪ್ನಿಯವರು ಏನ್ ಮಾಡ್ತಿದ್ದಾರೆ ಅಂದ್ರೆ ನೆಕ್ಸ್ಟ್ ಬರೋ ಮೊಬೈಲ್ಸ್ ಅಲ್ಲಿ, ಎಲ್ಲ ಮೊಬೈಲ್ಸ್ಗೂ ಕೂಡ ಬರೋದಿಲ್ಲ, ನೆಕ್ಸ್ಟ್ ನಮಗೆ ಗೂಗಲ್ ಪಿಕ್ಸೆಲ್ 9 ಸೀರೀಸ್ ಬರುತ್ತಲ್ಲ, ಆ ಒಂದು ಮೊಬೈಲ್ ಅಲ್ಲಿ ಒಂದು ಬ್ಲೂಟೂತ್ ಚಿಪ್ ನ ಇವರು ಆಡ್ ಮಾಡ್ತಿದ್ದಾರೆ. ಈ ಒಂದು ಚಿಪ್ ಇಂದ ಏನ್ ಅಡ್ವಾಂಟೇಜ್ ಅಂದ್ರೆ ಅಕಸ್ಮಾತ್ ಆಗಿ ಆ ಮೊಬೈಲ್ ಕಳೆದೋಯ್ತು, ಹಾಗೆ ಬಂದ್ಬಿಟ್ಟು ಕಳ್ಳ ಬಂದ್ಬಿಟ್ಟು ಮೊಬೈಲ್ ನ ಸ್ವಿಚ್ ಆಫ್ ಮಾಡಿದ್ರು ಕೂಡ ಆ ಮೊಬೈಲ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ಈಸಿಯಾಗಿ ನಾವು ಟ್ರ್ಯಾಕ್ ಮಾಡಬಹುದು. ಕ್ಲೀನ್ ಆಗಿ ನಮಗೆ ಲೊಕೇಶನ್ ಕೂಡ ಗೊತ್ತಾಗುತ್ತೆ. ಆ ತರ ಒಂದು ಟೆಕ್ನಾಲಜಿ ಮೇಲೂ ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ನಿಧಾನಕ್ಕೆ ಬರ್ತಾ ನೆಕ್ಸ್ಟ್ ಬರೋ ಮೊಬೈಲ್ಸ್ ಅಲ್ಲಿ ಈ ಒಂದು ಡೆಡಿಕೇಟೆಡ್ ಚಿಪ್ ಇತ್ತು ಅಂದ್ರೆ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದಾದ್ಮೇಲೂ ಕೂಡ ಮೊಬೈಲ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡಬಹುದು. ಸೊ ನೋಡೋಣಂತೆ ಇವಾಗ ಮೊಬೈಲ್ಸ್ ಅಲ್ಲಿ ತುಂಬಾ ಮಟ್ಟಿಗೆ ನಾವು ಚೇಂಜಸ್ ನ ನೋಡಬಹುದು. ಆಂಡ್ರಾಯ್ಡ್ 15 ರೋಲ್ ಔಟ್ ಆಯ್ತು ಅಂದ್ರೆ ಅವಾಗ ನಮಗೆ ಇನ್ನಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಚೈನಾ ರಿಸರ್ಚರ್ಸ್ ಗೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ. ರೀಸನ್ ಏನು ಅಂದ್ರೆ ಕರೋನಾ ವೈರಸ್ ಹುಟ್ಟಿದ್ದು ಎಲ್ಲಿ ಅಂದ್ರೆ ನಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೇ ಚೈನಾದಲ್ಲಿ. ಅಲ್ಲವರು ಲ್ಯಾಬ್ ಅಲ್ಲಿ ತಯಾರು ಮಾಡಿದ್ದು ಇಡೀ ಪ್ರಪಂಚ ಹಾಳಾಯ್ತು ಅಂತಾನೆ ಹೇಳ್ಬೋದು. ಎಷ್ಟೋ ಜನ ಸತ್ತೋದ್ರು. ಇವಾಗ ಸೀಕ್ರೆಟ್ ಆಗಿ ಇನ್ನ ಒಂದು ವೈರಸ್ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ, ಎಬೋಲಾ ವೈರಸ್. ಈ ಒಂದು ಹೆಸರು ನಿಮಗೂ ಕೂಡ ಗೊತ್ತಿರೋದೇ, ಒಂದು ಸ್ವಲ್ಪ ಹಳೆ ವೈರಸ್ ಅಂತಾನೆ ಹೇಳ್ಬೋದು. ಕರೋನಾ ತರ ಸ್ಪ್ರೆಡ್ ಆಗ್ಲಿಲ್ಲ, ಆದ್ರೂ ಕೂಡ ತುಂಬಾ ಜನ ಸತ್ತೋದ್ರು. ಹತ್ತತ್ರ 11,000 ಜನ ಸತ್ತೋದ್ರು ಅಂತಾನೆ ಹೇಳ್ಬೋದು ಈ ಒಂದು ವೈರಸ್ ಬಂದಿದ್ದಾದ್ಮೇಲೆ. ಇವಾಗ ಇವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಲ್ಯಾಬ್ ಅಲ್ಲಿ ಈ ವೈರಸ್ ಮೇಲೆ ವರ್ಕ್ ಮಾಡ್ತಿದ್ದಾರೆ. ನಾರ್ಮಲ್ ಆಗಿ ನೋಡ್ಕೊಂಡ್ರೆ ಚೈನಾ ಲ್ಯಾಬ್ ಏನಿರುತ್ತಲ್ಲ, ಆ ಲ್ಯಾಬ್ ಇಂದ ಇನ್ಫಾರ್ಮೇಶನ್ ಅನ್ನೋದು ಹೊರಗಡೆ
ಹೊರಗಡೆ ಬರಲ್ಲ, ಲೀಕ್ ಆಗಕ್ಕೆ ಚಾನ್ಸೇ ಇಲ್ಲ. ಆದ್ರೂ ಕೂಡ WHO ಅವ್ರಿಗೆ ಗೊತ್ತಾಗಿದೆ ಏನೋ ಒಂದು ವೈರಸ್ ಮೇಲೆ ಇವರು ವರ್ಕ್ ಮಾಡ್ತಿದ್ದಾರೆ ಅಂತೇಳಿ. ರೀಸೆಂಟ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ, ಹಾಗೆ ಬಂದ್ಬಿಟ್ಟು ನೋಟಿಸ್ ಕೂಡ ಕಳಿಸಿದ್ದಾರೆ. ನೀವು ಏನ್ ವೈರಸ್ ಮೇಲೆ ವರ್ಕ್ ಮಾಡ್ತಿದ್ದೀರೋ ಆದಷ್ಟು ಬೇಗ ಆ ಒಂದು ಪ್ರಾಜೆಕ್ಟ್ ನ ಸ್ಟಾಪ್ ಮಾಡಿ ಅಂತೇಳಿ. ಇವಾಗ ಚೈನಾ ಅವರು ಕೂಡ ರಿಯಾಕ್ಟ್ ಆಗಿದ್ದಾರೆ. ಚೈನಾ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ನಾವೇನ್ ಮತ್ತೆ ಸ್ಪ್ರೆಡ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇಲ್ಲ, ಈ ಒಂದು ವೈರಸ್ ಮತ್ತೆ ಏನಾದ್ರೂ ಸ್ಪ್ರೆಡ್ ಆಯ್ತು ಅಂದ್ರೆ ಅದಕ್ಕೆ ವ್ಯಾಕ್ಸಿನ್ ನಾವು ಕಂಡಿಡಿತಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಈ ಚೈನಾ ಅವರಿಗೆ ಅದೇನ್ ಹೇಳ್ಬೇಕು ನಿಜವಾಗ್ಲೂ ಗೊತ್ತಿಲ್ಲ. ಈ ಕರೋನಾ ವೈರಸ್ ಅಷ್ಟೇ, ಅವ್ರು ಏನೋ ಟ್ರೈ ಮಾಡಕ್ ಹೋದ್ರು, ಆ ವೈರಸ್ ಅನ್ನೋದು ಹೊರಗಡೆ ಬಂದ್ಬಿಡ್ತು, ಎಷ್ಟೋ ಲಕ್ಷಾಂತರ ಜನ ಸತ್ತೋದ್ರು. ಇವಾಗ ನೋಡ್ಕೊಂಡ್ರೆ ಮತ್ತೆ ಯಾವ್ದೋ ಒಂದು ವೈರಸ್ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಸೊ ನೋಡೋಣಂತೆ ಏನಾಗುತ್ತೆ ಅಂತ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಇಂಡಿಯನ್ ಗೌರ್ಮೆಂಟ್ ಅವರು ಹತ್ತತ್ರ 18,000 ಸಿಮ್ ಕಾರ್ಡ್ಸ್ ನ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡಿ ಅಂತ ಹೇಳ್ಬಿಟ್ಟು ಒಂದು ನೋಟಿಸ್ ನ ಪಾಸ್ ಮಾಡಿದ್ದಾರೆ. 18,000 ಸಿಮ್ ಕಾರ್ಡ್ಸ್ ಯಾಕೆ ಬ್ರೋ ಬ್ಲಾಕ್ ಮಾಡಬೇಕು ಅಂದ್ರೆ ಇವರು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ. ನಾರ್ಮಲ್ ಆಗಿ ಪ್ರತಿದಿನ ನಮಗೆ ಸ್ಪ್ಯಾಮ್ ಕಾಲ್ಸ್, ಸ್ಪ್ಯಾಮ್ ಮೆಸೇಜಸ್ ಬರ್ತಾ ಇರುತ್ತಲ್ಲ, ನೀವು ಮೊಬೈಲ್ ಗೆದ್ದಿದ್ದೀರಾ, ಲ್ಯಾಪ್ಟಾಪ್ ಗೆದ್ದಿದ್ದೀರಾ, ಕಾರ್ ಗೆದ್ದಿದ್ದೀರಾ, ಹಾಗೆ ಬಂದ್ಬಿಟ್ಟು ಲಾಟ್ರಿಯಲ್ಲಿ ಇಷ್ಟು ದುಡ್ಡು ಗೆದ್ದಿದ್ದೀರಾ. ಸೊ ಈ ರೀತಿಯಾಗಿ ಏನೋ ಒಂದು ಸ್ಕ್ಯಾಮ್ ಅಂತೂ ನಡೀತಾ ಇರುತ್ತೆ. ಇವಾಗ ಎಲ್ಲಾ ನಂಬರ್ಸ್ ಕೂಡ ಫಿಲ್ಟರ್ ಮಾಡಿ ಹತ್ತತ್ರ 18,000 ಸಿಮ್ ಕಾರ್ಡ್ಸ್ ನ ಬ್ಲಾಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ನೋಟಿಸ್ ಆದ್ರೆ ಪಾಸ್ ಮಾಡಿದ್ದಾರೆ. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ. ಈ ಸ್ಕ್ಯಾಮ್ ಅನ್ನೋದು ಬರ್ತಾ ಬರ್ತಾ ಜಾಸ್ತಿ ಆಗುತ್ತೆ ಬಿಟ್ರೆ ಕಮ್ಮಿ ಅಂತೂ ಆಗೋದಿಲ್ಲ. ಸಿಂಪಲ್ ಆಗಿ ನಾನು ಒಂದು ರಿಪೋರ್ಟ್ ಹೇಳ್ತೀನಿ. ಇವಾಗ ಗೌರ್ಮೆಂಟ್ ಅವರೇ ಇದು ರಿಲೀಸ್ ಮಾಡಿರೋದು. ಲಾಸ್ಟ್ ಇಯರ್ 2023 ನೋಡ್ಕೊಂಡ್ರೆ ಹತ್ತತ್ರ ನಮ್ಮ ಇಂಡಿಯಾದಲ್ಲಿ 10,000 ಕೋಟಿ ಸ್ಕ್ಯಾಮ್ ಆಗಿದೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಇನ್ನೆಷ್ಟು ದೊಡ್ಡ ಲೆವೆಲ್ ಅಲ್ಲಿ ಸ್ಕ್ಯಾಮ್ ನಡೀತಾ ಇದೆ ಅಂತೇಳಿ. ಒಂದು ವರ್ಷದಲ್ಲಿ 10,000 ಕೋಟಿ ಸ್ಕ್ಯಾಮ್ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಅದು ಸಾಮಾನ್ಯದ ಮಾತಲ್ಲ. ಹಾಗೆ ಬಂದ್ಬಿಟ್ಟು 2023 ಹತ್ತತ್ರ 7 ಲಕ್ಷ ಜನ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಕಂಪ್ಲೇಂಟ್ ಕೂಡ ರೈಸ್ ಮಾಡಿದ್ದಾರೆ. ನಮಗೆ ಈ ರೀತಿಯಾಗಿ ಸ್ಕ್ಯಾಮ್ ಆಗಿದೆ, ನಾವು ಈ ರೀತಿಯಾಗಿ ದುಡ್ಡು ಕಳ್ಕೊಂಡಿದೀವಿ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಆದಷ್ಟು ಹುಷಾರಾಗಿರಿ. ನಾನು ನಿಮಗೆ ಏನ್ ಹೇಳ್ತೀನಿ ಅಂದ್ರೆ ಟೆಕ್ ನ್ಯೂಸ್ ನೋಡಿ. ಟೆಕ್ ನ್ಯೂಸ್ ಯಾಕೆ ನಿಮಗೆ ನೋಡಿ ಅಂತ ಹೇಳ್ತೀನಿ ಅಂದ್ರೆ ಪ್ರತಿಯೊಂದು ಸ್ಕ್ಯಾಮ್ ಬಗ್ಗೆನೂ ಕೂಡ ನಾನು ನಿಮಗೆ ಟೆಕ್ ನ್ಯೂಸ್ ಅಲ್ಲೇ ತಿಳಿಸ್ತೀನಿ. ನಿಮ್ಮ ಹತ್ರ ಬರೋದಕ್ಕಿಂತ ಮುಂಚೆ ಒಂದ್ಸಲ ನಿಮಗೆ ಈ ತರ ಒಂದು ಸ್ಕ್ಯಾಮ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಒಂದು ಐಡಿಯಾ ಸಿಕ್ತು ಅಂದ್ರೆ ನೀವು ಕೂಡ ಹುಷಾರಾಗಿರ್ತೀರಾ. ಹಾಗೆ ಬಂದ್ಬಿಟ್ಟು ಇನ್ನ ಒಂದು 10 ಜನ ಕೇಳ್ತೀರಾ. ಅದಕ್ಕೋಸ್ಕರ ನಾನು ಹೇಳ್ತಾ ಇರ್ತೀನಿ, ಆದಷ್ಟು ಯಾವುದೇ ಕಾರಣಕ್ಕೂ ಕೂಡ ಟೆಕ್ ನ್ಯೂಸ್ ನ ಮಿಸ್ ಆಗೋದಕ್ಕಾದ್ರೆ ಹೋಗ್ಬೇಡಿ. ಪ್ರತಿದಿನ ಎಷ್ಟೋ ಟೈಮ್ ವೇಸ್ಟ್ ಮಾಡ್ತೀರಾ. ಒಂದು 10 ನಿಮಿಷ ನೀವು ಟೆಕ್ ನ್ಯೂಸ್ ನೋಡಿದ್ದೀರಾ ಅಂದ್ರೆ ನಿಮಗೊಂದು ಐಡಿಯಾ ಸಿಗುತ್ತೆ ಪ್ರಪಂಚದಲ್ಲಿ ಏನಾಗ್ತಾ ಇದೆ, ಟೆಕ್ನಾಲಜಿ ಫೀಲ್ಡ್ ಅಲ್ಲಿ ಏನಾಗ್ತಿದೆ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆದಷ್ಟು ಈ ಒಂದು ಸ್ಕ್ಯಾಮ್ ಇಂದ ಒಂದ್ ಸ್ವಲ್ಪ ಹುಷಾರಾಗಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರಿಯಲ್ಮಿ GT60 ಈ ಒಂದು ಮೊಬೈಲ್ ನ ನಿನ್ನೆ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದಾರೆ. ಎಷ್ಟೋ ವರ್ಷಗಳಾಗಿದ್ದಾದ್ಮೇಲೆ ರಿಯಲ್ಮಿ ಕಂಪ್ನಿಯವರು ಮತ್ತೆ ನಮ್ಮ ಇಂಡಿಯಾದಲ್ಲಿ GT ಸೀರೀಸ್ ನ ಲಾಂಚ್ ಮಾಡಿದ್ದಾರೆ. ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡೋದಾದ್ರೆ 6.7 ಇಂಚಸ್ ಫುಲ್ HD ಪ್ಲಸ್ MOLED ಡಿಸ್ಪ್ಲೇ ಇಂದ ಬರುತ್ತೆ. 120 Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. ಸ್ನ್ಯಾಪ್ಡ್ರ್ಯಾಗನ್ 7+ Gen 3 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆಗ್ತಾರೋ ಫಸ್ಟ್ ಮೊಬೈಲ್ ಅಂತಾನೆ ಹೇಳ್ಬೋದು ಈ ಪ್ರೊಸೆಸರ್ ಇಂದ. ರೀಸೆಂಟ್ ಆಗಿ ಲಾಂಚ್ ಮಾಡಿದ್ರು. ನಿನ್ನ ಕ್ಯಾಮೆರಾ ವಿಷಯಕ್ಕೆ ಬಂದರೆ ರೇಟ್ ಸೈಡ್ ನಿಮಗೆ ಡುವೆಲ್ ಕ್ಯಾಮೆರಾ ಸೆಟಪ್ ಇರುತ್ತೆ. ಮೇನ್ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್, ಸೆಕೆಂಡರಿ ಕ್ಯಾಮೆರಾ 8 ಮೆಗಾ ಪಿಕ್ಸೆಲ್ ಬಡ್ ಆಂಗಲ್ ಸೆನ್ಸರ್, ಫ್ರಂಟ್ ಕ್ಯಾಮೆರಾ 32 ಮೆಗಾ ಪಿಕ್ಸೆಲ್ ಇರುತ್ತೆ. ಮೇಜರ್ ಆಗಿ ಇವರು ಸೋನಿ ಸೆನ್ಸರ್ ನ ಯೂಸ್ ಮಾಡಿದ್ದಾರೆ. 5500 mAh ಬ್ಯಾಟರಿ ಇರುತ್ತೆ. 120 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ನಿನ್ನ ಈ ಮೊಬೈಲ್ ಪ್ರೈಸ್ ವಿಷಯಕ್ಕೆ ಬಂದ್ರೆ ಬೇಸ್ ವೇರಿಯಂಟ್ 8GB 128GB 31,000 ಇಟ್ಟಿದ್ದಾರೆ. ನೀವು ಬ್ಯಾಂಕ್ ಆಫರ್ಸ್ ನ ಯೂಸ್ ಮಾಡ್ಕೊಂಡ್ರೆ 4,000 ರೂಪಾಯಿ ಕಮ್ಮಿ ಆಗುತ್ತೆ. ಅವಾಗ ನಿಮಗೆ 27,000ಕ್ಕೆ ಸಿಗುತ್ತೆ. ಯಾವ್ದಾದ್ರು ಮೊಬೈಲ್ ನ ನೀವು ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ಅಡಿಷನಲ್ ಆಗಿ ಮತ್ತೆ 2,000 ಕಮ್ಮಿ ಆಗುತ್ತೆ. ಅವಾಗ ನಿಮಗೆ ಒಂದು 25,000 ರೇಂಜ್ ಅಲ್ಲಿ ಈ ಮೊಬೈಲ್ ಸಿಗುತ್ತೆ. ಆ ಪ್ರೈಸ್ ರೇಂಜ್ ಅಲ್ಲಿ ಈ ಮೊಬೈಲ್ ನ ಪರ್ಚೇಸ್ ಮಾಡಬಹುದಾ ಬ್ರೋ ಅಂದ್ರೆ ನನಗೆ ಕೇಳಿದ್ರೆ ಬೇಡ ಅಂತ ಹೇಳ್ತೀನಿ. ರೀಸನ್ ಏನು ಅಂದ್ರೆ ಬೆಟರ್ ನೀವು Moto Edge 50 Pro ಮೊಬೈಲ್ ನ ತಗೊಳ್ಳಿ. ಅದರಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 7 Gen 3 ಇರುತ್ತೆ. ಇದರಲ್ಲಿ 7+ Gen 3 ಇದೆ. ನೀವು ಮೇಜರ್ ಆಗಿ ಚೇಂಜಸ್ ಏನು ನೋಟಿಸ್ ಮಾಡೋದಿಲ್ಲ. ಕ್ಲಾಕಿಂಗ್ ಸ್ಪೀಡ್ ಅಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಮಾಡಿರ್ತಾರೆ, ಇನ್ನ ಒಂದು ಸ್ವಲ್ಪ ಆಪ್ಟಿಮೈಸ್ ಮಾಡಿರ್ತಾರೆ, ಅಷ್ಟು ಬಿಟ್ರೆ ಇನ್ನೇನು ಕೂಡ ಇರೋದಿಲ್ಲ. Moto Edge 50 Pro ಒನ್ ಆಫ್ ದ ಬೆಸ್ಟ್ ಅಲ್ಟಿಮೇಟ್ ಮೊಬೈಲ್ ಅಂತಾನೆ ಹೇಳ್ತೀನಿ. 50,000 60,000 ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಫ್ಲಾಗ್ಶಿಪ್ ಮೊಬೈಲ್ ಅಲ್ಲಿ ಏನೇನೆಲ್ಲ ಸ್ಪೆಸಿಫಿಕೇಶನ್ಸ್ ಇರುತ್ತಲ್ಲ ಆ ಎಲ್ಲಾ ಸ್ಪೆಸಿಫಿಕೇಶನ್ಸ್ ಕೂಡ ಈ ಒಂದು ಮೊಬೈಲ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ನನಗೆ ಕೇಳಿದ್ರೆ 30,000 ಒಳಗಡೆ ಒಂದೊಳ್ಳೆ ಮೊಬೈಲ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಆರಾಮಾಗಿ Moto Edge 50 Pro ಮೊಬೈಲ್ ನ ತಗೊಳ್ಳಿ. ಹಾಗೆ ಇದೇ ಲಾಂಚ್ ಇವೆಂಟ್ ಅಲ್ಲಿ Realme Buds Air 6 ಹಾಗೆ ಬಂದ್ಬಿಟ್ಟು Realme Wireless 3 Neo ಈ ಒಂದು ನೆಕ್ ಬ್ಯಾಂಡ್ ನ ಕೂಡ ಲಾಂಚ್ ಮಾಡಿದ್ದಾರೆ. ಸ್ಪೆಸಿಫಿಕೇಶನ್ಸ್ ಚೆನ್ನಾಗಿದೆ, ಮೇಜರ್ ಆಗಿ ನೀವು ಏನು ಚೇಂಜಸ್ ಮಾಡಿಲ್ಲ. ಬಡ್ಸ್ ಅಲ್ಲಿ ನೋಡ್ಕೊಂಡ್ರೆ ನಿಮಗೆ 12.4mm ಡ್ರೈವರ್ ನ ಯೂಸ್ ಮಾಡಿದ್ದಾರೆ. ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಗೆ ಸಪೋರ್ಟ್ ಮಾಡುತ್ತೆ. 6 ಮೈಕ್ ಇರುತ್ತೆ. 55 ಮಿಲಿ ಸೆಕೆಂಡ್ ಲೋ ಲೇಟೆನ್ಸಿಗೆ ಸಪೋರ್ಟ್ ಮಾಡುತ್ತೆ. Air 5 ಗೆ ಕಂಪೇರ್ ಮಾಡಿದ್ರೆ Air 6 ಅಲ್ಲಿ ಒಂದೇ ಚೇಂಜ್ ಮಾಡಿರೋದು. ಅದರಲ್ಲಿ 45 ಮಿಲಿ ಸೆಕೆಂಡ್ ಗೆ ಸಪೋರ್ಟ್ ಮಾಡಿದ್ರೆ ಇದು ನಿಮಗೆ 55 ಮಿಲಿ ಸೆಕೆಂಡ್ ಗೆ ಸಪೋರ್ಟ್ ಮಾಡುತ್ತೆ. ಅಷ್ಟೇ ಚೇಂಜಸ್. ಅದು ನಿಮಗೆ 3,000 ಸಿಗುತ್ತೆ. ಇದನ್ನ 3,300 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ. ನಿಮಗೆ ಬೇಕು ಒಂದು ಸ್ವಲ್ಪ ಅಪ್ಗ್ರೇಡ್ ಇರಬೇಕು ಅಂದ್ರೆ ನಾವಾಗ ನೀವು ಈ ಒಂದು ಬಡ್ಸ್ ನ ತಗೋಬಹುದು. ಇನ್ನ ನೆಕ್ ಬ್ಯಾಂಡ್ ವಿಷಯಕ್ಕೆ ಬಂದ್ರೆ ಇದರಲ್ಲಿ ನಿಮಗೆ 13.4mm ಡ್ರೈವರ್ ನ ಯೂಸ್ ಮಾಡಿದ್ದಾರೆ. ಎನ್ವಿರಾನ್ಮೆಂಟಲ್ ನಾಯ್ಸ್ ಕ್ಯಾನ್ಸಲೇಷನ್ ಗೆ ಸಪೋರ್ಟ್ ಮಾಡುತ್ತೆ. ಇನ್ನ ಪ್ರೈಸ್ ವಿಷಯಕ್ಕೆ ಬಂದ್ರೆ 1,300 ರೂಪಾಯಿ ಇಟ್ಟಿದ್ದಾರೆ. ಫಸ್ಟ್ ಸೇಲ್ ಅಲ್ಲಿ ತಗೊಂಡ್ರೆ 1,200 ರೂಪಾಯಿಗೆ ಸಿಗುತ್ತೆ. ಒಳ್ಳೆ ಬಡ್ಸ್, ಒಳ್ಳೆ ನೆಕ್ ಬ್ಯಾಂಡ್. ಯಾರಾದ್ರೂ IoT ಪ್ರಾಡಕ್ಟ್ಸ್ ನ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಆರಾಮಾಗಿ ಈ ಒಂದು ಪ್ರಾಡಕ್ಟ್ಸ್ ನ ತಗೊಳ್ಳಿ. ಸೊ ಇಷ್ಟೇ ಗೈಸ್ ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.